हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलेमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯಗಳು. 180 ಗಜ್ಜೆ ಮರಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ದಶಂ, ಶತಂ, ಸಹಸ್ರಂ, ಅನಂತಂ ಎಂದು ಹೇಳಿ ಈ ಸಂಖ್ಯೆಯನ್ನು ದಶ ಎಂಬತಕ್ಕಂಥದ್ದು ಅನಂತ ಸಂಖ್ಯೆ ಎಂಬುದು ತಿಳಿಯಬೇಕು. ವರದ ಎಂಬುದರಿಂದ ಭಗವಂತನ ವಿಶೇಷ ಅನುಗ್ರಹ ಪಾತ್ರರಾದವರು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾರು ವರದರು ಎಂಬ ಪ್ರಶ್ನೆ ನಮಗೆ ಮೇಲೆ 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 ನಮಗೆ ಕಾಣಿಸುತ್ತಲೇ ಇರುತ್ತದೆ. ಯಾರು ವರದರು ಎಂಬ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಶ್ರೀ ಪುರಂದರದಾಸರು ಮಧ್ವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. 10 ಜನ ವರದರನ್ನು ಯಾಕೆ ಆರಿಸಿಕೊಂಡರು ಎಂಬ 10 ಎಂಬುದರಲ್ಲಿ ಏನಿದೆ ಎಂಬುದನ್ನು ತಿಳಿಯೋಕ್ಕೆ ಶ್ರೀಮದಾನಂದ ತೀರ್ಥರು ಮತ್ತು ಪುರಂದರದಾಸರ ಅನ್ಯೋನ್ಯತೆ ಹೇಗಿದೆ ಅಂತ ನಾವಿಲ್ಲಿ ತಿಳಿದುಕೊಳ್ಳಬಹುದು. ದಶ ಉಪನಿಷತ್ ಸಾರಭೂತವಾದದ್ದು. ದಶ ಉಪನಿಷತ್ ಮಾರ್ಗವನ್ನು ಅವಲಂಬನೆ ಮಾಡಿದ್ದು ಯಾರೋ ಅವರು ವರದರು ಅಂತ ನಾವು ತಿಳಿಯಬೇಕು. ಉಪನಿಷತ್ ಅಂದರೆ ಭಗವಂತನಲ್ಲಿ ವಿಶೇಷವಾದ ಆಸಕ್ತಿ, ವಿಶೇಷವಾದ ಜ್ಞಾನ, ಹೊಸ ಜ್ಞಾನವನ್ನು, ಹೊಸ ಆವಿಷ್ಕರಣವನ್ನು ಭಗವಂತನಲ್ಲೇ ಮಾಡಿಕೊಂಡವರು. ಹಾಗಾದರೆ ಅನಂತ ಜೀವರಲ್ಲಿ ಕೇವಲ 10ರನ್ನು ಯಾಕೆ ಪುರಂದರದಾಸರು ಹೇಳಿದರು ಎಂಬುದಕ್ಕೆ ಉತ್ತರ ಇಲ್ಲಿದೆ. ಶ್ರೀಮದಾನಂದ ತೀರ್ಥರು ವಿಷ್ಣುವಿನ ಆಜ್ಞಾ ಪ್ರಕಾರ ವಿಷ್ಣುವಿನನ್ನು ತಿಳಿಯಕ್ಕೋಸ್ಕರವಾಗಿರತಕ್ಕಂಥ ಶ್ರುತಿ ಸ್ಮೃತಿ ಹರೇರಾಜ್ಞಾ ಇವುಗಳು ಎಷ್ಟಿದೆ? ಅನಂತ ವೈವೇದಾಹ. ಭಗವಂತನ ತಿಳಿಯಲು ಅನಂತ ವೇದಗಳಿದೆ. ಯಾವ ಮಹಾಲಕ್ಷ್ಮೀ ದೇವಿಯರು ಅನಂತ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಅನಂತ ವೇದವನ್ನು ಪಠಿಸುತ್ತಿದ್ದರೂ ಇನ್ನೂ ಪಾರವೇ ಕಾಣದಂತೆ ಅಪಾರವಾಗಿರತಕ್ಕಂತಹದ್ದು ವೇದ. ಅದ್ವೇದ್ಯವಾಗಿರ್ತಕ್ಕಂತಹ ಭಗವಂತನ ಗುಣಗಳನ್ನು ಅಪಾರ ಎಂದು ತಿಳಿಸಿಕೊಳ್ಳುವಾಗ ಅಪಾರವಾದ ವೇದಗಳು ಲಕ್ಷ್ಮೀದೇವಿಗೆ ಮಾತ್ರ ಕಾಣತಕ್ಕಂಥ ಅಪಾರವಾದ ವೇದಗಳು, ಬ್ರಹ್ಮದೇವರಿಗೆ ಮಾತ್ರ ಕಾಣತಕ್ಕಂಥ ಅಪಾರ ವೇದಗಳು ಅಂತ ತಿಳಿದುವಾಗ ಯಾವುದು ಪ್ರಕಟವಾದ ವೇದಗಳಿದೆಯೋ ಆ ವೇದಗಳಿಂತ ಅನಂತಪಟ್ಟು ಹೆಚ್ಚಾಗಿ ಅಪ್ರಕಟಿತವಾದ ವೇದಗಳು ಬ್ರಹ್ಮದೇವರಿಗೆ ತಿಳಿಯುತ್ತದೆ. ಅದು 1 ಕೋಟಿ ಪಟ್ಟು ಹೆಚ್ಚು ರಮಾದೇವಿಗೆ ತಿಳಿಯುತ್ತದೆ. ಈ ರೀತಿಯಲ್ಲಿ ನಾವು ತಿಳಿದುಕೊಂಡಾಗ ಜನಸಾಮಾನ್ಯರಿಗೆ, ಮಾನುಷೋತ್ತಮರಿಗೆ ತಿಳಿಯತಕ್ಕಂಥದ್ದು ಎಷ್ಟು ಕೇವಲ ಅತ್ಯಲ್ಪವಾದುದು. ಈ ಅತ್ಯಲ್ಪವಾದುದಲ್ಲೂ ಸಹ ಶ್ರೀಮದಾನಂದ ತೀರ್ಥರು ಋಜುಶ್ರೇಷ್ಠರಾದ ಶ್ರೀಮದಾನಂದ ತೀರ್ಥರು ಅನಂತ ಉಪನಿಷತ್ತುಗಳಿದೆ, ಅನಂತ ವೇದಗಳಿದೆ, ಅನಂತ ಪುರಾಣಗಳಿದೆ. ಅದೆಲ್ಲವನ್ನು ನಮ್ಮ ಮನಸ್ಸಿನಲ್ಲಿ ಧರಿಸುವುದು ಬಹಳ ಕಷ್ಟ ಸಾಧ್ಯ.
ಯೋಗ್ಯತಾ ಬೇಕು. ಆ ಯೋಗ್ಯತಾ ಎಲ್ಲರಿಗೂ ಇರುವುದಿಲ್ಲ. ಆದ್ದರಿಂದ ಎಲ್ಲರಿಗೂ ಅದು ಸ್ಪರ್ಶ ಮಾಡಲೇಬೇಕು. ಸ್ಪರ್ಶ ಮಾಡಿದರೆ ಇಷ್ಟೇ ಅಲ್ಲ, ಇನ್ನೂ ಅನಂತವಿದೆ ಎಂದು ತಿಳಿಯಬೇಕಾದ ಜ್ಞಾನ ಬರಬೇಕು. ಅದಕ್ಕೇನು ಮಾಡಬೇಕು? ಪುರಂದರದಾಸರು 10 ಜನವರನ್ನು ಹೇಗೆ ಆರಿಸಿ ಹೇಳಿದ್ದಾರೋ ಹಾಗೆ ಶ್ರೀಮದಾನಂದ ತೀರ್ಥರು 10 ಉಪನಿಷತ್ತುಗಳನ್ನು ಮಾತ್ರ ನಮಗೆ ಪರಿಚಯಿಸಿದ್ದಾರೆ. ದಶೋಪನಿಷತ್ ವೇದ ಎಂಬತಕ್ಕಂಥದ್ದಾಗಿ ಸುಸ್ಪಷ್ಟವಾಗಿ ಅನೇಕ ಕಡೆಗಳಲ್ಲಿ ತಿಳಿಸಿದ್ದಾರೆ. ಪ್ರಸ್ತುತ ಸರ್ವಮೂಲದಲ್ಲಿ ನಮಗೆ ದಶ ಉಪನಿಷತ್ತುಗಳಿಗೆ ಶ್ರೀಮದಾನಂದ ತೀರ್ಥರ ಭಾಷ್ಯ ರೂಪವನ್ನು ಬರೆದಿದ್ದಾರೆ. ನೋಡಿ, ಶ್ರೀಮದಾನಂದ ತೀರ್ಥರ ಅನ್ಯೋನ್ಯತೆ ಪುರಂದರದಾಸರಲ್ಲಿ ಹೇಗೆ ಕಂಡುಕೊಳ್ಳಬಹುದು? 10 ಜನ ವರದರನ್ನು ನಮಗೆ ಪರಿಚಯ ಮಾಡುವ ಮೂಲಕವಾಗಿ ಶ್ರೀಮದಾನಂದ ತೀರ್ಥರು ದಶ ಸಂಖ್ಯೆಯನ್ನು ಯಾಕೆ ತೆಗೆದುಕೊಂಡರು? ದಶ ಸಂಖ್ಯೆ ಎಂಬುದು ಅನಂತ ಸಂಖ್ಯೆ ವಾಚ್ಯಪ್ಪ. ಅನಂತ ವೇದದಲ್ಲಿರ್ತಕ್ಕಂಥದ್ದನ್ನೇ ದಶ ಉಪನಿಷತ್ತಿನಲ್ಲಿಯೂ ಇದೆ. ಅದು ಅಪಾರವಾಗಿ ಇರುತ್ತದೆ. ಇದು ಎಲ್ಲರಿಗೂ ಮುಟ್ಟಿಸಬೇಕು. ಮೋಕ್ಷಕ್ಕೆ ಹೋಗತಕ್ಕಂಥವರೆಲ್ಲರೂ ವೇದದ ಪರಿಚಯ ಮಾಡಿಕೊಳ್ಳಬೇಕು. ವೇದೋಕ್ತವಾದ ಭಗವಂತನನ್ನು ಕಾಣಲೇಬೇಕು. ವೇದೋಕ್ತವಾದ ಭಗವಂತನನ್ನು ಧ್ಯಾನಿಸಲೇಬೇಕು. ಇದಕ್ಕೆ ಉಪಾಯ ಸರ್ವರಿಗೂ ವೇದ ಎಟಕಬೇಕು. ಆದ್ದರಿಂದ 10 ಉಪನಿಷತ್ತುಗಳ ಭಾಷ್ಯವನ್ನು ಅನುಗ್ರಹಿಸಿದರು. ಅದರಂತೆ ಶ್ರೀ ಪುರಂದರದಾಸರು 10 ಜನ ವರದರನ್ನು ನಮಗೆ ಪರಿಚಯಿಸಿದರು. ಅದನ್ನು ಇದುವರೆಗೂ ನಾವು ಕೇಳುತ್ತಾ ಬಂದೆವು. ಈಗ ಉಪನಿಷತ್ತುಗಳಲ್ಲಿ ಶ್ರೀಮದಾನಂದ ತೀರ್ಥರು ಭಗವಂತನನ್ನು ತಿಳಿಸಿದ ಪರಿಯನ್ನು ಜೀವ ಪ್ರಕರಣದಲ್ಲಿ ಉಪಯುಕ್ತವಾದ ಉಪನಿಷತ್ ಭಾಗವನ್ನು ಕಿಂಚಿತ್ ನಾವು ನೋಡಬೇಕಾಗುತ್ತದೆ. ಈ ಉಪನಿಷತ್ ಅಂದರೆ ಏನು? ವೇದ, ಸಂಹಿತ, ಆರಣ್ಯಕ ಎಂಬುದು ವೇದದ ಭಾಗಗಳು. ಉಪನಿಷತ್ ಎಂಬತಕ್ಕಂಥದ್ದು ಭಗವಂತನ ನೇರವಾಗಿ ತಿಳಿಸಿಕೊಡ್ತಕ್ಕಂಥ ಮಾರ್ಗ, ಹೊಸ ಜ್ಞಾನ ಎಂಬುದಾಗಿ ನಾವು ಉಪನಿಷತ್ ಕೇವಲ ಭಗವಂತನನ್ನು ಹತ್ತಿರದಲ್ಲೇ ಕಾಣುವಂತೆ ಮಾಡುವ ಉಪಕರಣ ಯಾವುದು ಅಂದರೆ ಉಪನಿಷತ್ತು ಎಂದು ತಿಳಿಯಬೇಕು. ಇಲ್ಲಿ ಜೀವನ ಪ್ರಕರಣದಲ್ಲಿ ಉಪಯುಕ್ತವಾದಂಥ ಉಪನಿಷತ್ತಲ್ಲಿ ನಾವು ಪುರಾಣಗಳಲ್ಲಿ ಶ್ಲೋಕ ಅಂತ ಹೇಳುವಂತೆ ಉಪನಿಷತ್ತಲ್ಲಿ ನಾವು ಎಲ್ಲ ಮಂತ್ರ ಎಂದು ಹೇಳಬೇಕು. ಉಪನಿಷತ್ತಿನ ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಸಂಜ್ಞೆ ಎಲ್ಲವೂ ಭಗವದ್ವಾಚಕವೇ. ಎಲ್ಲವನ್ನೂ ನಾವು ತಿಳಿಯುವ ಬಗೆ ಹೇಗೆ ಅಂದರೆ ಪರಮಾತ್ಮನೇ ಸತತಮೇಕ ರೂಪಿಣಿ, ದಶರೂಪಿಣಿ, ಜತಸಹಸ್ರರೂಪಿಣಿ, ಅನಂತರೂಪಿಣಿ ಎಂದು ಸುಮಧು ವಿಜಯಲ್ಲಿ ತಿಳಿಸಿರುವಂತೆ ಉಪನಿಷತ್ತಿನ ಪ್ರತಿಯೊಂದು ಅಕ್ಷರದಿಂದಲೂ ಭಗವಂತನ ತಿಳಿಯಬೇಕು. ಸಕಲ ಉಪನಿಷತ್ತುಗಳು ಓಂಕಾರ ಸ್ವರೂಪಭೂತವಾದುದು. ಓಂಕಾರ ಎಂಬುದು ಹೇಗೆ? ಕೇವಲ ಅಕ್ಷರವೂ ಹೌದು, ವಾಕ್ಯವೂ ಹೌದು, ಗ್ರಂಥವೂ ಹೌದು, ಸಮಸ್ತ ವೇದವೂ ಹೌದು. ಹೇಗೆ ಎಂಬತಕ್ಕಂಥದ್ದು ಕೇವಲ ಓಂಕಾರ, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಅತಿಘೋಷದಿಂದ ಶಾಂತ ಈ ಒಂದು ಉಪಕ್ರಮದಿಂದ ನಾವು ತಿಳಿದಾಗ ಸಕಲ ವೇದಗಳು ಓಂಕಾರದಲ್ಲಿದೆ ಎಂಬುದನ್ನು ಶ್ರೀಮದಾನಂದ ತೀರ್ಥರು ವಿಶೇಷ ಆಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಸಕಲ ವೇದಗಳು ನಮಗೆ ತಿಳಿಯುವ ಯೋಗ್ಯತೆ ಸಾಧಾರಣ ಮನುಷ್ಯೋತ್ತಮರಿಗೆ ಇರುವುದಿಲ್ಲ. ಆದರೆ ಸಕಲ ವೇದಗಳ ಪರಿಚಯವನ್ನು ಮಾಡಿಕೊಳ್ಳಲೇಬೇಕು. ಆದ್ದರಿಂದ 10 ಉಪನಿಷತ್ತುಗಳಿಗೆ ಕಡ್ಡಾಯವಾಗಿ ತಿಳಿದುಕೊಳ್ಳಿರಿ. 10 ಎಂಬುದು ಅನಂತ ಉಪನಿಷತ್ತನ್ನು ತಿಳಿಸಿದಂತೆ ಗತಿ ಸಾಮಾನ್ಯ ಎಂಬ ಸೂತ್ರದಲ್ಲಿ ಶ್ರೀಮದಾನಂದ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ. ಶ್ರೀ ವೇದವ್ಯಾಸರ ಸೂತ್ರಕ್ಕೆ ಗತಿ ಸಾಮಾನ್ಯ ಅಂತಂದರೆ ಏನು? ಯಾವುದೇ ಉಪನಿಷತ್ತಿನ ಯಾವುದೇ ಭಾಗ, ಯಾವುದೇ ವಾಕ್ಯ, ಯಾವುದೇ ವ್ಯಂಜನ, ಯಾವುದೇ ರೇಖಾ ನೋಡಿದರೂ ಸಹ ಅದು ಭಗವಂತನನ್ನು ತಿಳಿಸಿಕೊಡ್ತಕ್ಕಂಥ ಉಪಕರಣ ಎಂದು ತಿಳಿಯಿರಿ.
ಎಂಬುದು ಸುಸ್ಪಷ್ಟವಾಗುತ್ತದೆ. ಪ್ರಸ್ತುತ ಮೊಟ್ಟ ಮೊದಲನೇ ಉಪನಿಷತ್ತು ಈಶಾವಾಸ ಉಪನಿಷತ್ತು. ಈಶಾವಾಸ ಉಪನಿಷತ್ತಲ್ಲಿ ಜೀವನ ಪ್ರಕರಣಕ್ಕೆ ಅನುಕೂಲವಾದದ್ದು ಇಂದಿನವರೆಗೂ ಪ್ರತಿದಿನವೂ ಹೇಳ್ತಕ್ಕಂಥ ಈಶಾವಾಸನಿರ್ತಕ್ಕಂಥ ಮಂತ್ರವೇ ಭಗವಂತನ ನಮಸ್ಕರಿಸುವುದು ಹೇಗೆ, ಭೂಯಿಷ್ಟಾಂತರಮ ಉಕ್ತಿವಿದೆಯಮ ಎಂಬುದು ಈಶಾವಾಸ ಉಪನಿಷತ್ತಿನ ಮಂತ್ರದ ಭಾಗವೇ ಆಗಿದೆ. ಅದನ್ನು ನಾವು ವಿಶೇಷ ಆಕಾರವಾಗಿ ಈಗ ಈಶಾವಾಸ ಉಪನಿಷತ್ ಮತ್ತು ಅದರ ವ್ಯಾಖ್ಯಾನದಿಂದ ನಾವು ಪರಿಚಯ ಮಾಡಿಕೊಳ್ಳೋಣ. ಈಶಾವಾಸ್ಯ ಉಪನಿಷತ್ ಎಂಬುದು ಉಪನಿಷತ್ತುಗಳಲ್ಲೇ ಅತಿ ಚಿಕ್ಕದಾಗಿ ಚೊಕ್ಕದಾಗಿರತಕ್ಕಂಥ ಉಪನಿಷತ್ತು ಎನಿಸಿದೆ. ಕೇವಲ 20 ಮಂತ್ರಗಳಿಂದ ಈ ಉಪನಿಷತ್ತು ಎಂಬುದು ನಮಗೆ ಪ್ರಸಿದ್ಧವಾಗಿದೆ. ಈ ಉಪನಿಷತ್ತು ಸಹ ಹೇಗೆ ಪ್ರಾರಂಭವಾಯಿತು, ಇದೆಲ್ಲವೂ ಅಪೌರುಷೇಯವಾದದ್ದಾದರೂ ನಮಗೆ ಪರಿಚಯವಾದದ್ದು ಯಾರಿಂದ, ಯಾವ ಋಷಿಗಳಿಂದ ಎಂಬುದನ್ನು ನಾವು ತಿಳಿಯಬೇಕು. ಯಾವ ಛಂದಸ್ಸು, ಋಷಿ ಛಂದಸ್ಸಿನ ಜ್ಞಾನವನ್ನು ಪ್ರತಿಯೊಂದು ಉಪನಿಷತ್ತು ನಾವು ಉಚ್ಚಾರ ಮಾಡುವಾಗ ನಾವು ಧ್ಯಾನಿಸಲೇಬೇಕು. ಈ ದೃಷ್ಟಿಯಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದರು ವಿರಚಿತ ಈಶಾವಾಸ ಉಪನಿಷತ್ ಭಾಷ್ಯವನ್ನು ನಾವು ಕಿಂಚಿತ್ ಆಗಿ ನಾವು ನೋಡೋಣ. ಅದರಿಂದ ಜೀವರ ಪ್ರಕರಣದಲ್ಲಿ ಜೀವರು ಭಗವಂತನ ಆರಾಧನೆ ಮಾಡತಕ್ಕಂಥ ಸುಲಭ ಉಪಾಸನಾ ಮಾರ್ಗ ಬಿಂಬೋಪಾಸನಕ್ಕೆ ಹೇಗೆ ಸಹಾಯವಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಬಿಂಬೋಪಾಸನ ದರ್ಪಣ ಎಂಬುವಲ್ಲಿ ಉಪನಿಷತ್ ದರ್ಪಣವೂ ಆಗುತ್ತದೆ, ಸರ್ವಶಾಸ್ತ್ರ ದರ್ಪಣವೂ ಎನಿಸಿಕೊಳ್ಳುತ್ತದೆ. ಹರಿ ಓಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃಧಾ ಕಸಚಿದ್ದನಂ. ಈ ಜಗತ್ತೆಲ್ಲವೂ ತನ್ನ ಪ್ರವೃತ್ತಿಗಾಗಿ ಪರಮಾತ್ಮನಿಂದ ಪ್ರವಿಷ್ಟವಾಗಿದೆ. ಏಕೆಂದರೆ ಒಳಗೆ ಪ್ರೇರಕನಾಗಿ ಪರಮಾತ್ಮನಿಲ್ಲದೆ ಇದು ಪ್ರವರ್ತಿಸಲಾರದು. ಆದ್ದರಿಂದ ಅಸ್ವತಂತ್ರವು. ಈ ಜಗತ್ತು ಪ್ರಕೃತಿಯನ್ನು ಆಶ್ರಯಿಸಿದೆ, ಪ್ರಕೃತಿಯು ಪರಮಾತ್ಮನನ್ನು ಆಶ್ರಯಿಸಿದೆ. ಆದ್ದರಿಂದಲೂ ಈ ಜಗತ್ತು ಅಸ್ವತಂತ್ರವು, ಪರಮಾತ್ಮನೊಬ್ಬನೇ ಸ್ವತಂತ್ರ. ಆದ್ದರಿಂದ ಪರಮಾತ್ಮ ಕೊಟ್ಟಿದ್ದನ್ನೇ, ಅಂದರೆ ದೈವ ಇಚ್ಛೆಯಿಂದ ಲಭಿಸಿದ್ದನ್ನೇ ಅನುಭವಿಸಬೇಕು. ಬೇರೆ ರಾಜಾದಿ ಸಾಮಾನ್ಯರಿಂದ ಏನನ್ನೂ ಬಯಸಬಾರದು. ಪರಮಾತ್ಮನ ಬಿಟ್ಟು ಬೇರೆಯವರು ಅಸ್ವತಂತ್ರರಾದ್ದರಿಂದ ಅವರಿಗೆ ಯಾರಿಗೂ ಏನನ್ನೂ ಕೊಡುವ ಸಾಮರ್ಥ್ಯವಿಲ್ಲ ಎಂಬುದನ್ನು ಮೊಟ್ಟ ಮೊದಲನೆಯ ಮಂತ್ರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃಧಾ ಕಸಚಿದ್ದನಂ. ನಾವು ಯಾರಿಗೂ ಕೈ ಒಡ್ಡಬಾರದು. ಭಗವಂತ ನಾವು ಕೈ ಒಡ್ಡುವ ಮುಂಚಿತವಾಗಿ ನಮಗೆ ಏನು ಕೊಡಬೇಕು ಅದನ್ನು ಕೊಟ್ಟಿರುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಪ್ರತಿ ನಿಮಿಷದಲ್ಲಿ ನಮಗೆ ಪ್ರಾಣಶಕ್ತಿಯಾಗಿ ಭಗವಂತ ವಾಯುದೇವ ರೂಪದಲ್ಲಿ ಪ್ರಾಣಶಕ್ತಿಯಾಗಿ ಕೊಟ್ಟಿದ್ದಾನೆ. ದೇಹದ ಒಳಗಡೆ ಪ್ರಾಣಶಕ್ತಿ ಸಂಚಲನ ಮಾಡುವುದರಿಂದ ಅಂತಃಕರಣ ಹೇಗೆ ಕೆಲಸ ಮಾಡುತ್ತಿದೆಯೋ ಹಾಗೆ ಹೊರಗಡೆಯೂ ಸಹ ಪ್ರಾಣಶಕ್ತಿಯಾಗಿ ಇಡೀ ವಿಶ್ವದಲ್ಲೆಲ್ಲ ತುಂಬಿರುವುದರಿಂದ ನಾವು ಬದುಕಿದ್ದೇವೆ. ಹೀಗೆ ನಾವು ಪ್ರಾಣಶಕ್ತಿ ಎಂಬತಕ್ಕಂಥದ್ದು ಸಬಾಹ್ಯ ಅಂತರಸ್ಥಿತ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಭಗವಂತ ಎಲ್ಲಿದ್ದಾನೆ ಅಂತ ಹೇಳುವಾಗ ಸಬಾಹ್ಯ ಅಂತರಸ್ಥಿತ, ಭಗವಂತ ಎಲ್ಲಿಲ್ಲ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಇದನ್ನು ಎಲ್ಲರೂ ತಿಳಿಯಬೇಕು. ಅವನು ಇಲ್ಲದ ಜಾಗವಿಲ್ಲ. ನೀವು ಯಾವುದೇ ಒಂದು ಪದಾರ್ಥ, ಒಂದು ಕಣವನ್ನು ನೋಡಿದರೆ ಆ ಕಣದ ಒಳಗಿದ್ದಾನೆ, ಕಣದ ಹೊರಗೆ ಇದ್ದಾನೆ. ಒಂದು ಆನೆಯ ಒಳಗಿದ್ದಾನೆ, ಆನೆಯ ಹೊರಗಿದ್ದಾನೆ.
ವೃಕ್ಷದ ಒಳಗಿದ್ದಾನೆ, ವೃಕ್ಷದ ಹೊರಗಿದ್ದಾನೆ. ಇಷ್ಟೇ ಯಾಕೆ, ನಮ್ಮ ಶರೀರದ ಒಳಗಿದ್ದಾನೆ, ನಮ್ಮ ಶರೀರದ ಹೊರಗಿದ್ದಾನೆ. ಶರೀರದ ಒಂದೊಂದು ಭಾಗವನ್ನು ನಾವು ನೋಡಿದಾಗ ಆ ಭಾಗದೊಳಗಿದ್ದಾನೆ ಮತ್ತು ಭಾಗದ ಹೊರಗೆ ಇದ್ದಾನೆ. ಒಂದು ಮನೆ ಕಟ್ಟಿದರೆ ಮನೆ ಒಳಗಿದ್ದಾನೆ, ಮನೆ ಹೊರಗಿದ್ದಾನೆ. ಯಾಕೆ ಇದು ಒಳಗಿದ್ದಾನೆ ಹೊರಗಿದ್ದಾನೆ ಅಂತ ತಿಳಿಯಬೇಕು. ನಾವು ಒಂದು ಮನೆಯನ್ನು ಕಟ್ಟಿಸಿಕೊಂಡರೆ ಕೇವಲ ಮನೆಯೊಳಗೆ ನಾವು ವರ್ಷದ 365 ದಿನವೂ ಇರಕ್ಕೆ ಸಾಧ್ಯವಿಲ್ಲ. ಪ್ರತಿ ತಾಸಿಗೆ 10 ಬಾರಿ ಒಳಗೆ ಹೊರಗೆ ಬರುತ್ತೇವೆ ಮತ್ತು ಒಳಗೆ ಪ್ರವೇಶ ಮಾಡುತ್ತೇವೆ. ಈ ಪ್ರವೇಶ ಮಾಡುವಾಗ ಒಂದು ದ್ವಾರ ಎಂಬುದನ್ನು ನಾವು ನಿರ್ಮಾಣ ಮಾಡಿಕೊಂಡಿರುತ್ತೇವೆ. ಈ ದ್ವಾರ ಅಂದರೆ ಏನು? ಭಗವಂತನು ಅಂತರ್ಬಾಹ್ಯ ಸ್ಥಿತ ಎಂಬುದನ್ನು ಸೂಚಿಸುತ್ತಂಥ ಫಲಕ. ಇದುವರೆಗೂ ನಿನ್ನೊಳಗೆ ನೀನು ಕಾಣುತ್ತಿದ್ದಿ, ಈಗ ಹೊರಗೆಯೂ ಅವನೇ ಇದ್ದಾನೆ ನೋಡು ಎಂಬುದನ್ನು ತೋರಿಸುವುದು ದ್ವಾರ. ದ್ವಾರ ಎಂಬುದು ಜ್ಞಾನ ಚಕ್ಷಸ್ಸು. ದ್ವಾರ ಅಂದರೆ ಏನು? ಅರ ಅಂದರೆ ದೋಷ, ದ್ವಾ ಅಂದರೆ 2 ರೀತಿಯಾದ ದೋಷವನ್ನು ನಾವು ಬಿಟ್ಟು ಬಿಡಬೇಕು. ಯಾವುದು? ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಎಂಬ ಪ್ರಜ್ಞೆ ನಮಗೆ ಬರಬೇಕು. ಯಾರಿಗೆ ಪ್ರಜ್ಞೆ ಬರುವುದಿಲ್ಲವೋ ಅವರಿಗೆ 2 ರೀತಿಯಾದ ಅಜ್ಞಾನವಿರುತ್ತದೆ. ಅದನ್ನು ದ್ವಾರ ರೂಪದಿಂದ ನಾವು ತಿಳ್ಕೊಳ್ಳಬಹುದು. ಎಂದಿನ ತನಕ ಪ್ರತಿ ದ್ವಾರ ನಾವು ಸಂದರ್ಶಿಸುವಾಗ, ಸಂಪರ್ಕಿಸುವಾಗ ಒಳಗಿರೋ ಭಗವಂತನನ್ನು ಈಗ ಹೊರಗೆ ಕಾಣುತ್ತೇನೆ ಎಂಬ ಪ್ರಜ್ಞೆ ಬಂದರೆ ದ್ವಾರ ಅದರ ಶಬ್ದ ಸಾರ್ಥಕವೆನಿಸುತ್ತದೆ. ಯಾರು ಈ ಪ್ರಜ್ಞೆಯನ್ನು ತಿಳಿದುಕೊಳ್ಳದೆ ಕೇವಲ ಹೊರಗೆ ಬರುತ್ತಾರೋ ಅವರಿಗೆ 2 ರೀತಿಯಾದ ಅಜ್ಞಾನವಿದೆ ಎಂಬುದನ್ನು ಸೂಚಿಸುವುದೇ ಶಬ್ದ ದ್ವಾರ. ಇದನ್ನು ತಿಳಿಸಲು ಮನೆಯಲ್ಲಿ ನಾವು ದ್ವಾರವನ್ನು ಕಟ್ಟಿಸಿಕೊಂಡಿದ್ದೇವೆ. ಮಠದಲ್ಲಿ ದ್ವಾರಗಳಿದೆ, ಇಡೀ ವಿಶ್ವದಲ್ಲೇ ದ್ವಾರವಿದೆ. ನಮ್ಮ ದೇಹದಲ್ಲಿ ದ್ವಾರವಿದೆ. ನವದ್ವಾರಗಳು ದೇಹದಲ್ಲಿ ನಿರ್ಮಾಣವಾಗಿವೆ. ಮನೆಯಲ್ಲಿ 4 ದ್ವಾರದಿಂದ 100 ದ್ವಾರಗಳನ್ನು ನಾವು ಕಟ್ಟಿಕೊಳ್ಳುತ್ತೇವೆ. ಮಂದಿರ ಮಂಟಪಗಳಲ್ಲಿ ಸಾವಿರಾರು ದ್ವಾರಗಳನ್ನು ನೋಡುತ್ತೇವೆ. ಇಡೀ ವಿಶ್ವವನ್ನು ನೋಡಿದಾಗ ಅನಂತ ದ್ವಾರವನ್ನು ನೋಡುತ್ತೇವೆ. ಈ ಪ್ರತಿಯೊಂದು ದ್ವಾರದ ದಾಟುವುದಕ್ಕೆ ಮುನ್ನೆ ಏನು ತಿಳಿಯಬೇಕು? ನಮ್ಮೊಳಗೆ ಇದ್ದತಕ್ಕಂಥ ಭಗವಂತನ ನಾವು ಆರಾಧಿಸಬೇಕು. ನಮ್ಮ ಬಿಂಬರೂಪಿ ಭಗವಂತ. ಅವನ ದ್ವಾರವನ್ನು ದಾಟುವಾಗ ನಮ್ಮ ಬಿಂಬನೆ ವಿಶ್ವದಲ್ಲಿರ್ತಕ್ಕಂಥ ಭಗವಂತ ಎಂಬುದಾಗಿ ವಿಶ್ವೋಪಾಸನೆಯನ್ನು ಮಾಡಬೇಕು. ಬಿಂಬೋಪಾಸನೆ ಎಂಬುದು ಒಳಗಿನ ಉಪಾಸನೆ. ಭುವನದೊಳಗಡೆ ಇದ್ದಾಗ ಉಪಾಸನೆ, ಭುವನದ ಹೊರಗಡೆ ದ್ವಾರದ ಮೂಲಕ ಬಂದಾಗ ವಿಶ್ವೋಪಾಸನೆ ಮಾಡಬೇಕು. ಇದನ್ನು ಸೂಚಿಸುವ ಕಿಂಡಿ ಮಾರ್ಗ, ಅದನ್ನು ದ್ವಾರ ಎಂದು ನಾವು ಕರೆಯುತ್ತೇವೆ. ಇಡೀ ವಿಶ್ವ, ಈ ಬ್ರಹ್ಮಾಂಡ ಎಂಬುದು ದ್ವಾರ ರೂಪವಾಗಿದೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬತಕ್ಕಂಥ ಫಲಕದಲ್ಲಿ ಶ್ರೀ ಪುರಂದರದಾಸರು ಎಷ್ಟು ದ್ವಾರವನ್ನು ಚಿಂತಿಸಿದ್ದಾರೆ. ಅನಂತ 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 ದ್ವಾರವನ್ನು ಚಿಂತಿಸಿದ್ದಾರೆ ಅಂತ ತಿಳಿಯಬೇಕು. ಅಂದ್ರೇನು? ಅನಂತ 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 ರೂಪದಲ್ಲಿ ಭಗವಂತನಿದ್ದಾನೆ. ಎಲ್ಲರ ಒಳಗಿದ್ದಾರೆ, ಎಲ್ಲ ಹೊರಗಿದ್ದಾನೆ. ಇದನ್ನು ಮೊಟ್ಟ ಮೊದಲಿಗೆ ತಿಳಿಸಿಕೊಡತಕ್ಕಂಥ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು. ಈಶಾವಾಸ್ಯ ಉಪನಿಷತ್ ಎಂಬ ಶಬ್ದದಲ್ಲಿಯೇ ತಿಳಿಸಿಕೊಡುತ್ತಿದ್ದಾನೆ. ಈಶಾ ಅಂದರೆ ನಾವೆಲ್ಲರೂ ದಾಸರು. ನಮಗೆ ನಾಯಕನಾದವನು ಈಶಾ. ಅವನು ಎಲ್ಲ ಕಡೆ ವಾಸವಾಗಿದ್ದಾನೆ. ಎಲ್ಲ ಎಂಬತಕ್ಕಂಥದ್ದು 2 ಅಕ್ಷರದಿಂದ ಒಳಗೆ ಹೊರಗೆ ಎಂಬುದನ್ನು ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು. ಸಬಾಹ್ಯ ಅಂತರಹ, ಹೊರಗೆ ಮತ್ತು ಒಳಗೆ ಎಂಬತಕ್ಕಂಥದ್ದು ಉಪನಿಷತ್ತಿನಲ್ಲಿ ಹೇಳುತ್ತೆ. ಯಾಕೆ ನಮ್ಮ ದೃಷ್ಟಿ ಯಾವಾಗಲೂ ಹೊರಗಡೆ ಮೊಟ್ಟ ಮೊದಲಿಗೆ ಬೀಳುತ್ತದೆ? ಹೊರಗಿದ್ದವನೇ ಒಳಗಿದ್ದಾನೆ ಎಂಬತಕ್ಕಂಥ ಚಿಂತನೆ ಪ್ರಾಜ್ಞರಾದಾಗ ತಿಳಿಯುತ್ತದೆ. ಆದ್ದರಿಂದ ಸಬಾಹ್ಯ ಅಂತರಹ ಎಂಬ ಶಬ್ದದಿಂದ
ಸ ಅಂತರಃ ಬಾಹ್ಯ ಎಂಬುದನ್ನಾಗಿ ನಾವು ನಂತರದಲ್ಲೂ ತಿಳಿದುಕೊಳ್ಳಬೇಕು. ಭಗವಂತನು ಹೊರಗಿದ್ದಾನೆ ಅಲ್ಲ, ಭಗವಂತನು ಒಳಗಿದ್ದಾನೆ, ಒಳಗಿದ್ದಾನೆ ಮತ್ತು ಹೊರಗಿದ್ದಾನೆ. ಹೀಗೆ ಒಳಗೆ ಹೊರಗೆ, ಹೊರಗೆ ಒಳಗೆ, ಈ ಒಂದು ಸೂಚಿಸುವುದೇ ದ್ವಾರ. ಅವನೇ ಈಶಾ ಆವಾಸ್ಯಂ. ಉಪನಿಷತ್ತಿನ ಹೆಸರಿನಲ್ಲಿಯೇ ಸಕಲ ವೇದಾಂತವೇ ಕೂತಿದೆ. ಈಶಾ ಆವಾಸ್ಯಂ, ವಾಸಕ್ಕೆ ಯೋಗ್ಯವಾದದ್ದು ಈಶಾವಾಸ್ಯಂ. ಭಗವಂತನಿಲ್ಲದಿದ್ದರೆ ಯಾವುದೂ ಇಲ್ಲ. ಆದ್ದರಿಂದಲೇ ಅವನಿಗೆ ವಿಶ್ವ ಎಂದ ಹೆಸರು. ಅಣುರೇಣು ತೃಣಾಕಾಶ ಪರಿಪೂರ್ಣ ಗೋವಿಂದ. ನಾವು ಒಂದು ಭೂಮಿಯಲ್ಲಿ ಕಾಲಿಟ್ಟಾಗ ಸಾವಿರ ಅಣುಗಳ ಮೇಲೆ ಕಾಲಿಡುತ್ತೇವೆ. ಸಾವಿರ ಕಾಲಿನ ಇಡುವಾಗ ಅಲ್ಲಿರತಕ್ಕಂಥ ರೂಪ ಅನಂತ ರೂಪಗಳಿದೆ. ಆ ಎಲ್ಲ ಜಡ ಪದಾರ್ಥವು ಇರುವುದು ಯಾತಕ್ಕೋಸ್ಕರವಾಗಿ? ನಮ್ಮ ಅನುಭವಕ್ಕೋಸ್ಕರವಾಗಿ, ನಮ್ಮ ಪ್ರತಿದಿನದ ಜೀವನ ನಡೆಸಿಕೊಳ್ಳೋಕ್ಕೋಸ್ಕರವಾಗಿ, ನಮ್ಮ ಚಲನವಲನಕ್ಕೋಸ್ಕರವಾಗಿ ಸಾವಿರಾರು ಅಣುಗಳಿನ ಮೇಲೆ ನಾವು ಪಾದವನ್ನು ಇಡುತ್ತೇವೆ. ಅಂದರೆ ಏನರ್ಥ? ನಮಗೆ ನಡೆಯಲು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಜಡೆಯಲ್ಲಿ ಏನು ಶಕ್ತಿ ಇದೆ? ಅದು ಒಳಗಡೆ ಇರತಕ್ಕಂಥ ಅವನು ಶಕ್ತಿ ಕೊಟ್ಟಂಥವನು ಯಾರು? ಭಗವಂತ. ಆದ್ದರಿಂದ ನಾವು ಬೆಳಗ್ಗೆ ಎದ್ದ ಕೂಡಲೇ ಪೃಥ್ವಿ ದೇವಿಯನ್ನು ಎರಡೂ ಕೈ ಮುಟ್ಟಿ ನಮಸ್ಕರಿಸಬೇಕು ಎಂಬತಕ್ಕಂಥ ಶಾಸ್ತ್ರೀಯ ನಿಯಮ ಯಾಕಿದೆ? ನಾವು ಓಡಾಡುತ್ತಿರುವುದು ಈ ಭೂಮಿಯ ಮೇಲೆ. ಭೂಮಿಯು ಭಗವಂತನು ವಾಸ ಮಾಡತಕ್ಕಂಥ ಶುದ್ಧವಾದ ಪ್ರದೇಶ. ಅಲ್ಲಿ ಭಗವಂತನ ಪತ್ನಿಯಾದ ಭೂದೇವಿ, ದುರ್ಗಾತ್ಮಕವಾದ ಲಕ್ಷ್ಮೀದೇವಿಯೇ ಅಭಿಮನ್ಯರಾಗಿದ್ದಾಳೆ. ಯಾಕೆ ಅಭಿಮನ್ಯರಾಗಿದ್ದಾಳೆಂದರೆ ಭಗವಂತ ಅಲ್ಲಿರುವುದರಿಂದ. ಎಲ್ಲೆಲ್ಲಿ ಭಗವಂತನಿದ್ದಾನೋ ಅಲ್ಲೆಲ್ಲವೂ ಭಗವಂತನಿಗೆ ಸೇವಕ ವೃತ್ತಿಯಲ್ಲಿ ಮಹಾಲಕ್ಷ್ಮೀ ದೇವಿಯು ಭಗವಂತನನ್ನು ಉಪಾಸನೆ ಮಾಡುತ್ತಿದ್ದಾಳೆ ಅಂತ ತಿಳಿಬೇಕು. ನಿಜವಾದ ವಿಶ್ವೋಪಾಸನೆ ಮಾಡತಕ್ಕಂಥ ಅವಳು ಕೇವಲ ಮಹಾಲಕ್ಷ್ಮಿ. ಅವಳ ವಿಶ್ವೋಪಾಸನೆಯನ್ನು ನಾವು ಚಿಂತನೆ ಮಾಡುವುದಕ್ಕೂ ಯಾರಿಗೂ ಯೋಗ್ಯತೆ ಇಲ್ಲ. ತಾನು ಅವ್ಯಕ್ತಳಾಗಿ ಅವ್ಯಕ್ತನಾದ ಭಗವಂತನನ್ನು ಸದಾ ನೋಡುತ್ತಿರುತ್ತಾಳೆ. ನಮಗೆಲ್ಲರಿಗೂ ಅವ್ಯಕ್ತನಾದ ಭಗವಂತ ಲಕ್ಷ್ಮೀದೇವಿಗೆ ಸದಾ ವ್ಯಕ್ತನಾಗಿರುತ್ತಾನೆ. ಇದು ಒಂದೇ ಅರ್ಹತೆಯಿಂದ ನಾವು ತಿಳಿದುಕೊಳ್ಳಬಹುದು. ಮಹಾಲಕ್ಷ್ಮೀ ದೇವಿಯ ಯೋಗ್ಯತೆ ಸಕಲ ಜೀವರಿಗಿಂತ ಅತಿ ಉನ್ನತವಾದ ಯೋಗ್ಯತೆ ಹೊಂದಿರತಕ್ಕಂಥವಳು. ಈಶಾವಾಸ್ಯೋಪನಿಷತ್ ಎಂಬತಕ್ಕಂಥದ್ದು ಕೇವಲ ಒಂದು ಸಣ್ಣ ಉಪನಿಷತ್ತಿನಿಂದ ನಮಗೆ ಬ್ರಹ್ಮಾಂಡ ಚಿಂತನೆಯನ್ನೇ ಮಾಡಿಸುತ್ತದೆ, ಲಕ್ಷ್ಮೀ ಚಿಂತನೆಯನ್ನು ಮಾಡಿಸುತ್ತದೆ, ಬ್ರಹ್ಮದೇವರ ಚಿಂತನೆ ಮಾಡಿಸುತ್ತದೆ, ಎಲ್ಲ ತತ್ವಾಭಿಮಾನಿ ದೇವತೆಗಳ ಚಿಂತನೆಯನ್ನು ಮಾಡಿಸುತ್ತದೆ. ಇದರ ಒಳಗಡೆ ಇರತಕ್ಕಂಥ ಭಗವಂತನ ಚಿಂತನೆಯನ್ನು ಮಾಡಿಸುತ್ತದೆ ಈಶಾವಾಸ್ಯ ಉಪನಿಷತ್ ಎಂಬುದು. ಇದನ್ನು ಶ್ರೀಮದಾನಂದ ತೀರ್ಥರು ಪರಿಚಯ ಮಾಡುತ್ತಾರೆ. ನಿತ್ಯ ಜಗದ್ದಾತೆ ನಿತ್ಯಾಯ ಜ್ಞಾನಮೂರ್ತಿಯೇ ಪೂರ್ಣಾನಂದಾಯ ಹರೆಯೇ ಸರ್ವಯಜ್ಞಭುಜೇ ನಮಃ. ನಿತ್ಯ ಜಗದ್ದಾತ್ರೆ ನಿತ್ಯಾಯ ಜ್ಞಾನಮೂರ್ತಿಯೇ ಪೂರ್ಣಾನಂದಾಯ ಹರೆಯೇ ಸರ್ವಯಜ್ಞಭುಜೇ ನಮಃ. ಈಶಾವಾಸ್ಯ ಎಂಬತಕ್ಕಂಥದ್ದು ಅನ್ವಯವಾಗಿ ಭಗವಂತನು ಎಲ್ಲಿದ್ದಾನೆ? ಜಗತ್ತನ್ನು ರಕ್ಷಿಸುತ್ತಿದ್ದಾನೆ. ಜಗತ್ತಿನಲ್ಲಿ ಎಷ್ಟು ಬಗೆ ಇದೆ? ನಿತ್ಯ ಮತ್ತು ಅನಿತ್ಯವಾದ ಜಗತ್ತಿದೆ. ನಿತ್ಯ ಜಗದ್ದಾತ್ರೆ ನಿತ್ಯಾಯ ಜ್ಞಾನಮೂರ್ತಿಗೆ ಈ ಜ್ಞಾನವನ್ನು ನಿತ್ಯವಾಗಿ ಕೊಡುತ್ತಾರೆ. ಜ್ಞಾನದಲ್ಲಿ ಎರಡು ವಿಧ ಅಲ್ಲ, ಒಂದೇ ವಿಧ. ಶುದ್ಧವಾದ ಜ್ಞಾನ, ನಿತ್ಯವಾದ ಜ್ಞಾನ. ನಮಗೆ ಜ್ಞಾನ ಒಂದು ಕ್ಷಣದಲ್ಲಿ ಇರುತ್ತೆ, ಮತ್ತೊಂದು ಕ್ಷಣದಲ್ಲಿ ಇಲ್ಲ ಎಂಬತಕ್ಕಂಥದ್ದು ಇಲ್ಲ.
ನಿತ್ಯವಾಗಿ ಪ್ರವಾಹತೋ ನಿತ್ಯವಾಗಿ ಬರ್ತಾ ಇರುತ್ತೆ. ದೇಶ ಕಾಲೋಚಿತವಾಗಿ ಜ್ಞಾನ ಪ್ರವಾಹ ರೂಪದಲ್ಲಿ ಇದ್ದೇ ಇರುತ್ತದೆ. ಪೂರ್ಣ ಆನಂದಾಯ ಹರೆಯೇ ಸರ್ವಯಜ್ಞಭುಜೇ ನಮಃ. ನಿತ್ಯ ಮತ್ತು ಅನಿತ್ಯ ವಸ್ತುಗಳಿಂದ ಕೂಡಿದ ಈ ಪ್ರಪಂಚಕ್ಕೆ ಪ್ರೇರಕನಾದ ಜ್ಞಾನ ಸ್ವರೂಪನಾದ ಶರೀರವುಳ್ಳ, ಆದ್ದರಿಂದಲೇ ನಿತ್ಯನಾದ ಪೂರ್ಣ ಆನಂದವುಳ್ಳವನಾದರೂ ಲೀಲೆಯಿಂದ ಸರ್ವಯಜ್ಞ ಭೋಕ್ತನಾದ ಯಜ್ಞನಾಮಕನಾದ ಶ್ರೀಹರಿಗೆ ನಮಸ್ಕಾರವು. ಯಜ್ಞ ಎಂಬತಕ್ಕಂಥ ಶಬ್ದವನ್ನು ಶ್ರೀಮದಾನಂದ ತೀರ್ಥರು ಇಲ್ಲಿ ಯಾಕೆ ಹೇಳಿದ್ದಾರೆ? ಯಹ ಜ್ಞಃ, ಯಾರು ತಿಳಿಯುತ್ತಾರೋ, ಯಾರನ್ನು ತಿಳಿಯುತ್ತಾರೋ ಅವನು ಯಜ್ಞ. ಯಾರು ತಿಳಿಯುತ್ತಾರೋ ಯಹ ಜ್ಞಃ ಯಜ್ಞ ಅಂತ ಹೇಳಿದಾಗ, ಯಜ್ಞನಾಮಕ ಭಗವಂತ ಸಂಯುಕ್ತ ಅಕ್ಷರವಾಗಿ ನೋಡಿದಾಗ ಭಗವಂತನ ಸರ್ವಜ್ಞ ಎಂಬತಕ್ಕಂಥ ತಿಳಿಸುತ್ತೆ. ಅವನು ಸರ್ವಜ್ಞ ಎಂಬ ಶಬ್ದವನ್ನು ಯಜ್ಞ ಅಂತ ಹೇಳಿದ್ರಿಂದ ಯಾರು ಈ ಜ್ಞಾನವನ್ನು ಹೊಂದುವರೋ ಆ ಹೊಂದುವ ವಸ್ತು ಯಾರಾಗಿರುತ್ತಾರೆ? ಭಗವಂತರಾಗಿರುತ್ತಾರೆ. ಅವನ ಹೆಸರು ಏನಾಗಿರುತ್ತೆ? ಯಜ್ಞ ಎಂದಾಗಿದೆ. ಪ್ರತಿಯೊಂದು ಶಬ್ದವೂ ಸಹ ಅನಂತ ಅರ್ಥಗಳಿಂದ ನಮಗೆ ಭಾಸವಾಗುತ್ತದೆ. ಈಶಾವಾಸ್ಯ ಎಂಬತಕ್ಕಂಥದ್ದನ್ನು ಯಜ್ಞಮಯವಾಗಿ ಮಾಡಿದವರು ಶ್ರೀಮದಾನಂದ ತೀರ್ಥರು. ಈಶಾವಾಸ್ಯ ಅಂದರೆ ಕೇವಲ ಜಡ ಪದಾರ್ಥವಲ್ಲ, ಜಡ ಪದಾರ್ಥದಲ್ಲಿ ಇರತಕ್ಕಂಥ ಭಗವಂತ. ಅಂದರೆ ನಮಗೆ ಸ್ವತಂತ್ರ ತತ್ವವನ್ನು ಪರಿಚಯಿಸಿದರು, ಅಸ್ವತಂತ್ರವಾದ ಪ್ರಕೃತಿಯನ್ನು ಪರಿಚಯಿಸಿದರು, ಅದರೊಳಗಡೆ ಭಗವಂತನಿದ್ದಾನೆ ಎಂಬುದು ಪರಿಚಯಿಸಿದರು. ಅಲ್ಲಿ ಲಕ್ಷ್ಮೀದೇವಿಯು ಪ್ರಕೃತಿ ರೂಪವಾಗಿ ಅಭಿಮನ್ಯಳಾಗಿದ್ದಾಳೆ ಎಂಬುದನ್ನು ಪರಿಚಯಿಸಿದರು. ಯಾರು ಇದನ್ನು ತಿಳಿಯುತ್ತಾರೋ ಅವನೇ ಅಲ್ಲಿರತಕ್ಕಂಥವನು. ಅವನು ಯಾರು? ಯಜ್ಞ. ಯಾರೇ ತಿಳಿಯುತ್ತಾರೋ ಅವನೇ ಯಜ್ಞರು. ಯಜ್ಞನಾಮಕ ಭಗವಂತನನ್ನು ಯಜ್ಞ ತಿಳಿಯುತ್ತಾರೆ. ಯಾರು ತಿಳಿಯುತ್ತಾರೋ ಅವರಿಗೆ ಉಪನಿಷತ್ತು ತಿಳಿಯಬೇಕು ಎಂಬುದನ್ನು ಬಹಳ ಅತ್ಯಂತ ಅರ್ಥಗರ್ಭಿತವಾಗಿ ಶಬ್ದಗಳನ್ನು ಶ್ರೀಮದಾನಂದ ತೀರ್ಥರು ಭಗವಂತನನ್ನು ಪರಿಚಯ ಮಾಡಿಕೊಸುವಾಗ ಅತಿ ಸುಂದರವಾಗಿ ಯಜ್ಞ ಎಂಬ ಶಬ್ದದಿಂದಲೇ ತಿಳಿಸ್ಕೊಟ್ಟಿದ್ದಾರೆ. ಈ ಯಜ್ಞದ ಸ್ವರೂಪ ಏನು? ಜ್ಞಾನಮೂರ್ತಿಯೇ, ಸಚ್ಚಿದಾನಂದ ರೂಪಮಯ ಭಗವಂತ. ಒಂದೇ ಗೋವಿಂದಂ ಆನಂದಂ ಜ್ಞಾನದೇಹಂ ಪತಿಂ ಶ್ರಿಯಃ ಎಂಬತಕ್ಕಂಥದ್ದನ್ನು ಹೇಗೆ ಪುರಾಣ ವಚನಗಳಲ್ಲಿ ಇರತಕ್ಕಂಥದ್ದನ್ನೇ ಸಹ ಉಪನಿಷತ್ತಲ್ಲಿ ನಾವು ಕಾಣಬಹುದು. ಜ್ಞಾನ ಮೂರ್ತಿಯೇ ಯಜ್ಞನಾಮಕ ಪರಮಾತ್ಮನು ಈ ಉಪನಿಷದ ಪ್ರತಿಪಾದ್ಯ ದೇವತೆ. ಭಗವಂತನ ತಿಳಿಸಿಕೊಡೋಕ್ಕೋಸ್ಕರವಾಗಿ ಯಜ್ಞ ಯಾರು ಮೊದಲು ತಿಳಿಯುತ್ತಾರೋ ಅಷ್ಟೇ ಅಲ್ಲ, ಯಜ್ಞ ಎಂಬತಕ್ಕಂಥ ಸಂಯುಕ್ತ ಅಕ್ಷರದಿಂದ ವೇದ್ಯನಾದವನೇ ಭಗವಂತ. ಅವನೇ ಉಪನಿಷತ್. ಈ ಈಶಾವಾಸ ಉಪನಿಷತ್ತಿಗೆ ಸ್ವಾಮಿಯು, ಪ್ರತಿಪಾದ್ಯನು. ಭಾಷ್ಯದಲ್ಲಿ ಸರ್ವಯಜ್ಞ ಭುಜೆ ಎಂದು ವಿಶೇಷವು ಭಗವಂತನಿಗೆ ಯಜ್ಞ ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸುವುದು ಸ್ವಾತಂತ್ರ್ಯ ಮತ್ತು ತತ್ವಗಳು ಶಬ್ದಗಳ ಪ್ರಯೋಗಕ್ಕೆ ನಿಮಿತ್ತವಾದಂತೆ ಭೋಕ್ತೃತ್ವವು ಶಬ್ದದ ಪ್ರವೃತ್ತಿ ನಿಮಿತ್ತವು. ಆದ್ದರಿಂದ ಸರ್ವಯಜ್ಞ ಭೋಕ್ತನಾದ ಭಗವಂತನು ಯಜ್ಞನಾಮಕನು. ಹರಿ ಎಂಬ ನಾಮವು ಸರ್ವಯಜ್ಞ ಭೋಕ್ತೃತ್ವವನ್ನು ಸೂಚಿಸುವುದು. ಹರಿ ಸರ್ವಯಜ್ಞ ಭಾಗಹಾರಿತ್ವಾತ್ ಎಂಬ ಗೀತಾ ಭಾಷ್ಯದಲ್ಲಿ ಹೇಳಿದೆ. ಭಗವಂತನು ಎಲ್ಲ ಶಬ್ದಗಳಿಂದಲೂ ವೇದ್ಯನಾದನು ಭಗವಂತನೇ. ಯಜ್ಞ ಯಾರು ತಿಳಿಯುತ್ತಾರೋ ಅವನು ಯಜ್ಞ. ಯಜ್ಞನಾಮಕ ಶಬ್ದದಿಂದ ಭಗವಂತ, ಅದರಂತೆ ಹರಿ ಶಬ್ದದಿಂದಲೂ. ಯಜ್ಞ ಎಂಬತಕ್ಕಂಥದ್ದು ಉಪನಿಷತ್ ಶಬ್ದ, ಹರಿ ಎಂಬುದು ಪೌರಾಣಿಕ ಶಬ್ದ. ಹೀಗೆ ನೀವು
ವೇದ ಮತ್ತು ವೇದಾಂಗ, ವೇದಕ್ಕೆ ವ್ಯಾಖ್ಯಾನವಾದ ಪುರಾಣದಲ್ಲಿ ಹರಿಹಿ ಅಂತ ಹೇಳಿದಾಗ ಯಜ್ಞನಾಮಕ ಭಗವಂತ ಎಂದು ತಿಳಿಯಬೇಕು ಎಂಬುದನ್ನು ಗೀತಾ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಯಸ್ಮಾತ್ ಬ್ರಹ್ಮ ಇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಿಯೇ ಗುರುವೇ ನಮಃ. ಯಾರಿಂದ ಚತುರ್ಮುಖ ಬ್ರಹ್ಮದೇವರು, ಇಂದ್ರ, ರುದ್ರ ಮೊದಲಾದ ದೇವತೆಗಳಿಗೂ ಲಕ್ಷ್ಮೀದೇವಿಗೂ ಯಾವಾಗಲೂ ಜ್ಞಾತವ್ಯ ವಿಷಯಗಳ ಜ್ಞಾನವಾಗುವುದೋ ಅಂಥ ಜ್ಞಾನೋಪದೇಶಕನಾದ ಶ್ರೀಹರಿಗೆ ನಮಸ್ಕಾರವು. ಇಲ್ಲಿ ಬ್ರಹ್ಮದೇವರಿಗೂ, ಇಂದ್ರದೇವರಿಗೂ, ರುದ್ರದೇವರಿಗೂ ಮತ್ತು ಸಮಸ್ತ ದೇವತೆಗಳಿಗೂ ಅಂತ ಹೇಳಿದಾಗ ನಾವು ದೇವತೆಗಳ ಚಿಂತನೆ ಮಾಡುವಾಗ ಇಂದ್ರದೇವರೇ ಕಟ್ಟಕಡೆ ಎಂಬುದನ್ನು ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. 33 ಕೋಟಿ ದೇವತೆಗಳನ್ನು 3 ದೇವತೆಗಳನ್ನು ನಾವು ವಿಶೇಷಾಕಾರ ಚಿಂತಿಸಿದರೆ ಎಲ್ಲ ದೇವತೆಗಳಾಗುತ್ತಾರೆ. ಇಂದ್ರನ ಪರಿಯಾಗಿ ಅಂದರೆ ಇಂದ್ರನೇ ಕೊನೆಯಾಗಿ ದೇವತೆಗಳನ್ನು ತಿಳಿಸಬೇಕು. ಅದನ್ನು ಶ್ರೀಮದಾನಂದ ತೀರ್ಥರು ಎಲ್ಲೂ ಆ ಗಡಿಯನ್ನು ಮೀರುವುದಿಲ್ಲ. ಬ್ರಹ್ಮ, ಇಂದ್ರ, ರುದ್ರ ಎಂಬುದಾಗಿ ಹೇಳಿದ್ದಾರೆ. ಪ್ರತಿಯೊಂದು ಕಡೆಗೂ ನಾವು ತಾರತಮ್ಯೋಕ್ತವಾಗಿ ಬ್ರಹ್ಮದೇವರಾದ ರುದ್ರದೇವರು ಬರಬೇಕು, ನಂತರ ಇಂದ್ರದೇವರು ಬರಬೇಕಲ್ಲ ಅಂತ ನಾವು ಕೇವಲ ತಾರತಮ್ಯದಲ್ಲಿ ಕಕ್ಷೆಯಲ್ಲಿ ನಾವು ತಿಳಿಯುವುದಲ್ಲ. ಮೊಟ್ಟ ಮೊದಲಿಗೆ ಸೃಷ್ಟಿಕಾಲದಲ್ಲಿ ಬ್ರಹ್ಮದೇವರು ಶ್ರೇಷ್ಠರು, ತದನಂತರದಲ್ಲಿ ರುದ್ರದೇವರು, ತದನಂತರದಲ್ಲಿ ಇಂದ್ರದೇವರು ಅಂತ ಹೇಳಿದ ಮೇಲೆ ಹೇಗೆ ಪ್ರವೃತ್ತರಾಗುತ್ತಾರೆ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಈ ಕೆಲಸವನ್ನು ಮಾಡುವಾಗ ಆ ಕೃತಿ ರೂಪಕವಾಗಿ ಆಯಾ ದೇವತೆಗಳನ್ನು ತಿಳಿಸಬೇಕಾಗುತ್ತದೆ. ಆಗ ಕ್ರಮ ಎಂಬತಕ್ಕಂಥದ್ದು ಬದಲಾವಣೆ ಆಗುತ್ತದೆ. ಉದಾಹರಣೆಗೆ ಸೃಷ್ಟಿ ಮೊದಲು ಹೇಳಬೇಕು, ನಂತರ ಸ್ಥಿತಿ ಹೇಳಬೇಕು, ನಂತರ ಲಯ ಹೇಳಬೇಕು. ಲಯವೇ ಮೊದಲು ಹೇಳ್ತಾರೆ, ಯಾವುದರ ಲಯ ಎಂಬ ಪ್ರಶ್ನೆ ಬರುತ್ತದೆ. ಆದ್ದರಿಂದ ಬ್ರಹ್ಮ, ಇಂದ್ರ, ರುದ್ರ ಅಂತ ಹೇಳಿದಾಗ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಂಬುದನ್ನು ನಾವು ಚಿಂತನೆ ಮಾಡಿದಾಗ ಇಲ್ಲಿ ತಾರತಮ್ಯವನ್ನು ನೋಡುವ ಬಗೆಯಲ್ಲ, ಭಗವಂತನ ಸೃಷ್ಟಿ ಕ್ರಮವನ್ನು ನೋಡುವ ಬಗೆ, ಭಗವಂತನ ಆರಾಧನೆ ಮಾಡತಕ್ಕಂಥ ಬಗೆ ಎಂಬುದನ್ನು ಚೆನ್ನಾಗಿ ತಿಳ್ಕೊಬೋದು. ಬ್ರಹ್ಮ, ಇಂದ್ರ, ರುದ್ರಾದಿ ದೇವತಾನಂ ಶ್ರೇಯೋಪಿ ಚ ಎಂಬತಕ್ಕಂಥದ್ದನ್ನು ಪ್ರತ್ಯೇಕವಾಗಿ ಯಾಕೆ ಹೇಳಿದಾರೆಂದರೆ ಇವರೆಲ್ಲರೂ ಸ್ವಾತಂತ್ರ್ಯರು ಎಂಬುದು ಉಭಯತ ಸಾಧಾರಣವಾದರೂ ಸಹ ನಿತ್ಯ ಮುಕ್ತಳಾದವಳು ಲಕ್ಷ್ಮೀದೇವಿ. ಇನ್ನೂ ಮುಕ್ತರಾಗಬೇಕು, ಅಮುಕ್ತ ಅವಸ್ಥೆಯಲ್ಲಿರ್ತಕ್ಕಂಥವರು ಬ್ರಹ್ಮದೇವರು, ಇಂದ್ರದೇವರು, ರುದ್ರದೇವರು. ಅನಂತ ಬ್ರಹ್ಮರು ಮುಕ್ತರಾಗಿದ್ದಾರಲ್ಲ, ಅನಂತ ಇಂದ್ರರು ಮುಕ್ತರಾಗಿದ್ದಾರೆ, ಅನಂತ ರುದ್ರರು ಶೇಷರಾಗಿ ಮುಕ್ತರಾಗಿದ್ದಾರಲ್ಲ ಅಂತ ನಾವು ಚಿಂತನೆ ಮಾಡಿದರೆ ಈ ಎಲ್ಲ ದೇವತೆಗಳು ಮುಕ್ತರಾಗುವುದಕ್ಕಿಂತ ಮುಂಚೆ ಅನಾದಿಯಾಗಿ ನಿತ್ಯ ಮುಕ್ತಳಾದವಳು ಲಕ್ಷ್ಮೀದೇವಿ ಮಾತ್ರ. ಯಾವುದೇ ಜೀವರು ಸಹ ನಿತ್ಯ ಮುಕ್ತತ್ವ ಎಂಬತಕ್ಕಂಥದ್ದು ಕೂಡುವುದಿಲ್ಲ. ಒಂದು ಕಾಲದಲ್ಲಿ ಅವರು ಸಂಸಾರ ಅವಸ್ಥೆಗೆ ಬಂದು ನಂತರದಲ್ಲೇ ಮುಕ್ತರಾದವರು. ಆದ್ದರಿಂದ ಅವರು ನಿತ್ಯ ಮುಕ್ತಿತ್ವ ಎಂಬತಕ್ಕಂಥದ್ದು ಜೀವಕೋಟಿಯಲ್ಲಿ ಯಾರಿಗೂ ಅನ್ವಯಿಸುವುದಿಲ್ಲ. ಇದನ್ನು ಶ್ರೇಯೋಪಿ ಚ ಎಂಬ ಶಬ್ದದಿಂದ ನಾವು ತಿಳಿದುಕೊಳ್ಳಬಹುದು. ಲಕ್ಷ್ಮೀದೇವಿಯಾದರೆ ನಿತ್ಯ ಮುಕ್ತಳು. ಯಾರಿಂದ ಚತುರ್ಮುಖ ಬ್ರಹ್ಮದೇವರು, ಇಂದ್ರ, ರುದ್ರ ಮೊದಲಾದ ದೇವತೆಗಳಿಗೂ ಲಕ್ಷ್ಮೀದೇವಿಗೂ ಯಾವಾಗಲೂ ಜ್ಞಾತವ್ಯ ವಿಷಯಗಳ ಜ್ಞಾನವಾಗುವುದೋ ಇಂಥ ಜ್ಞಾನ ಉಪದೇಶಕವಾದ ಶ್ರೀಹರಿಗೆ ನಮಸ್ಕಾರವು. ಇಲ್ಲಿ
ಲಕ್ಷ್ಮೀದೇವಿಗೆ ಸರ್ವವಸ್ತುಗಳ ಜ್ಞಾನವು ಸರ್ವದಾ ಇದ್ದರು. ಅದರ ಸ್ಪಷ್ಟತೆಗಾಗಿ ಭಗವಂತನು ಉಪದೇಶ ಮಾಡುವುದರಿಂದ ಗುರು ಎನಿಸುವನು. ಬ್ರಹ್ಮ ವಾಯುಗಳ ನಿತ್ಯವಾದ ಜ್ಞಾನಕ್ಕೆ ಹೆಚ್ಚಿನ ಅಭಿವ್ಯಕ್ತಿಯನ್ನು ಉಂಟು ಮಾಡುವನು. ರುದ್ರಾದಿಗಳಿಗೆ ತಿರೋಹಿತವಾದ ಜ್ಞಾನಾಂಶವನ್ನೂ ಕೊಡುವನು. ಹೀಗೆ ಭಗವಂತನು ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಗೂ ಲಕ್ಷ್ಮೀದೇವಿಗೂ ಜ್ಞಾನೋಪದೇಶಕನಾದ ಗುರುವು. ಬ್ರಹ್ಮಾದಿಗಳಿಗೆ ಜ್ಞಾನವು ಉತ್ಪನ್ನವಾಗುತ್ತದೆ, ಲಕ್ಷ್ಮೀದೇವಿಗೆ ಸರ್ವದಾ ಇರುತ್ತದೆ ಎಂಬ ವಿಶೇಷವನ್ನು ಸೂಚಿಸಲು ಶ್ರೇಯೋಪಿ ಎಂಬ ಪ್ರತ್ಯೇಕವಾಗಿ ಹೇಳಲಾಗಿದೆ. ಇದನ್ನು ಸಹ ನಾವು ಅತ್ಯಂತ ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ನಾವು ಕೇವಲ ವರದರು ಅಂತ ಹೇಳಿದಾಗ ಇತರ ಮನುಷ್ಯರಂತೆ ಅವರು ಮನುಷ್ಯರಲ್ಲವೇ ಎಂಬ ಹೇಗೆ ನಾವು ತಿಳಿದುಕೊಂಡಾಗ ನಮ್ಮದು ವಕ್ರಬುದ್ಧಿಯನ್ನು ತೋರಿಸಿದಂತೆ ಆಗುತ್ತದೆ. ಅಶ್ರೇಷ್ಠತೆಯನ್ನು ಕೇವಲ ಸಾಧಾರಣ ಜೀವನ ಸಾಧಾರಣ ಯುಕ್ತಿಯಿಂದ ಹೇಗೆ ತಾನೇ ಕೊಡಿಸಲು ಬರುವುದಿಲ್ಲ ಎಂದರ್ಥ. ಅವರು ಸಾಧನೆ ಮಾಡಿದವರು ವರದರು. ಇನ್ನು ಸಾಧನೆಯೇ ಮಾಡದೇ ಇರತಕ್ಕಂಥ ಸಂಸಾರಸ್ಥರು ದುಃಖಿಗಳು ಅವರು ಚೇತನರಾದ್ದರಿಂದ ವರದರ ಮಟ್ಟಿಗೆ ಹೇಗೆ ನಾವು ಚಿಂತಿಸಲು ಸಾಧ್ಯವಿಲ್ಲವೋ ಹಾಗೆ ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತಳು. ಅವಳು ಒಂದು ಕಾಲದಲ್ಲಿ ಮುಕ್ತಿ ಇಲ್ಲ ಎಂಬತಕ್ಕಂತಹ ಅವಸ್ಥೆಯೇ ಇಲ್ಲ, ನಿತ್ಯ ಮುಕ್ತಳು. ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳು ಹಾಗಲ್ಲ. ಒಂದು ಕಾಲದಲ್ಲಿ ಈ ಕಾಲದಲ್ಲಿ ಅವರು ಮುಕ್ತರಾಗಿಲ್ಲ. ಈ ಬ್ರಹ್ಮ ಕಲ್ಪ ನಂತರದಲ್ಲಿ ಈ ಪ್ರಸ್ತುತ ಬ್ರಹ್ಮ ಮುಕ್ತನಾಗುತ್ತಾನೆ. ಅವನು ಸಹಿತವಾಗಿ ಅವನಲ್ಲಿರತಕ್ಕಂಥ ಆ ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ಎಲ್ಲ ಜೀವರು ಮುಕ್ತರಾಗುತ್ತಾರೆ ಬ್ರಹ್ಮನೊಡನೆ ಎಂಬತಕ್ಕಂಥದ್ದು ವಿದ್ಯುಕ್ತವಾದದ್ದು. ಆಗ ಅವರು ಮುಕ್ತರು ಎಂಬ ಪಟ್ಟವನ್ನು ಕಟ್ಟಿಕೊಳ್ಳುತ್ತಾರೆ. ಸದಾ ಮುಕ್ತರು ಎಂಬತಕ್ಕಂಥ ಪಟ್ಟ ಇರುವುದು ಕೇವಲ ಲಕ್ಷ್ಮೀದೇವಿಗೆ ಎಂಬುದನ್ನು ಸೂಚಿಸಿಕೋಸ್ಕರವಾಗಿ ಶ್ರೇಯೋಪಿಚ ಎಂಬುದನ್ನು ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಈಶಾವಾಸ ಉಪನಿಷತ್ತು ಅಭಿವ್ಯಕ್ತವಾದ ಸಂದರ್ಭ ಹೇಗಿದೆ ಅಂದರೆ, ಸ್ವಯಂಭುವೋ ಮನುಃ ಏತೈಹಿ ಮಂತ್ರೈಹಿ ಭಗವಂತಂ ಆಕೋತಿ ಸೋನುಂ ಯಜ್ಞನಾಮಾನಂ ವಿಷ್ಣುಂ ತುಷ್ಟಾವ. ಸ್ವಯಂಭುವಃ ಸೌದ್ರೌಹಿತ್ರಂ ವಿಷ್ಣುಂ ಯಜ್ಞಾಭಿಧಂ ಮನುಃ ಈಶಾವಾಸ್ಯಾಭಿಧಂ ಮಂತ್ರಃ ತುಷ್ಟಾವ ಅವಹಿತಾತ್ಮನಃ. ರಕ್ಷೋ ವ್ಯುಘ್ರೈ ಸಂಪ್ರಾಪ್ತಂ ಖಾದಿತಂ ಮೋಚಿತಸ್ತದಾ ಸ್ತೋತ್ರಂ ಶ್ರುತ್ಯೈವ ಯಜ್ಞೇನ ತಾನ್ ಹತ್ವಾ ವಜ್ಯತಾಂ ಗತಾನ್. ಪ್ರಾದದ್ಭಗವಾನ್ ತೇಷಂ ಅವಜ್ಯತ್ವಂ ಹರಪ್ರಭುಃ ತೇ ಅವಜ್ಯತ್ವಂ ತಥಾನ್ಯೇಷಂ ಅತ ಕೋ ಅನ್ಯೋ ಹರೇ ಪ್ರಭುಃ ಇತಿ ಬ್ರಹ್ಮಾಂಡೇ ಭಾಗವತೆ ಚ ಅಯಮೇವ ಅರ್ಥಃ ಉಕ್ತೇ. ಬ್ರಹ್ಮದೇವರ ಮಗನಾದ ಸ್ವಯಂಭುವ ಮನು ಈಶಾವಾಸ್ಯ ಎಂದು ಆರಂಭವಾಗುವ ಈ ಮಂತ್ರಗಳಿಂದ ತನ್ನ ಮಗನಾದ ಆಕೂತಿಯ ಮಗನಾದ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಯಜ್ಞನಾಮಕನಾದ ವಿಷ್ಣುವನ್ನು ಸ್ತುತಿಸಿದನು ಎಂಬುದು ಈ ಉಪನಿಷತ್ತಿನ ಪ್ರಸಂಗ. ಸ್ವಯಂಭೂಮನು ತನ್ನ ಮೊಮ್ಮಗನಾದ ಯಜ್ಞನಾಮಕ ವಿಷ್ಣುವನ್ನು ಈಶಾವಾಸ್ಯಾದ ಮಂತ್ರಗಳಿಂದ ಏಕಾಗ್ರಚಿತ್ತನಾಗಿ ಸ್ತೋತ್ರ ಮಾಡತೊಡಗಿದನು. ಅದನ್ನು ಸಹಿಸಿದ ಉಗ್ರರಾದ ರಾಕ್ಷಸರು ಅವರನ್ನು ತಿನ್ನಲು ಬಂದರು. ರುದ್ರದೇವರಿಂದ ಅವಜ್ಯತ್ವ ವರವನ್ನು ಪಡೆದ ಆ ರಾಕ್ಷಸರನ್ನು ಸ್ವಯಂಭೂ ಮನುವಿನ ಸ್ತೋತ್ರವನ್ನು ಹೇಳುತ್ತಿದ್ದ ಯಜ್ಞನಾಮಕ ಪರಮಾತ್ಮನು ಕೊಂದು ಮನುವನ್ನು ಅವರಿಂದ ಪಾರು ಮಾಡಿದನು. ರುದ್ರದೇವರು ಆ ದೈತ್ಯರಿಗೆ ಇತರರಿಂದ ಅವಜ್ಯತ್ವವನ್ನು ಇತರರಿಗೆ ಅವರಿಂದ ವಜ್ಯತ್ವವನ್ನು ವರವಾಗಿ ಕೊಟ್ಟಿದ್ದರು. ಆದ್ದರಿಂದ ಹರಿಯನ್ನು ಬಿಟ್ಟು ಬೇರೆ ಯಾರೂ ಅವರ ವಧೆಯನ್ನು ಮಾಡಲು ಸಮರ್ಥರಾಗುವುದಿರಲಿಲ್ಲ ಎಂಬುದು ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಲಾಗಿದೆ. ಈಶಾವಾಸ ಉಪನಿಷತ್ತನ್ನು ಅರ್ಥತಃ ಅನುವಾದ ಮಾಡುವ ಭಾಗವತದ ಅಷ್ಟಮ ಸ್ಕಂದದ ಆದಿಭಾಗದಲ್ಲಿಯೂ ಸ್ವಯಂಭೂ ಮನು ಋಷಿ ಮತ್ತು ಯಜ್ಞನಾಮಕ ಪರಮಾತ್ಮನ ದೇವತೆ ಎಂದು ಹೇಳಿದೆ.
ಈ ಮೂಲಕವಾಗಿ ಶ್ರೀಮದಾನಂದ ತೀರ್ಥರು ಈ ಉಪನಿಷತ್ತಿಗೆ ಋಷಿ ಯಾರು, ಯಜ್ಞನ ಮನು, ಸ್ವಯಂಭು ಮನು, ಮತ್ತು ದೇವತೆ ಯಾರು ಅಂದರೆ ಯಜ್ಞನಾಮಕ ಭಗವಂತ ಎಂಬುದಾಗಿ ನಾವು ತಿಳಿಯಬೇಕು. ಋಷಿ, ದೇವತೆ, ಛಂದಸ್ಸು ಮತ್ತು ಬ್ರಾಹ್ಮಣ ಅಂದರೆ ಅರ್ಥ ತಿಳಿಯದೆ ವೇದ ವಿದ್ಯೆಯು ಲಭಿಸುವುದಿಲ್ಲ ಮತ್ತು ಫಲಿಸುವುದಿಲ್ಲ ಎಂಬ ಈ ನಿಯಮ ಇರುವುದರಿಂದ ಮೊದಲು ಇಲ್ಲಿ ಋಷಿ ದೇವತೆಗಳನ್ನು ಹೇಳಿದ್ದಾರೆ. ಈಶಾವಾಸ್ಯಾದಿ ಮಂತ್ರಗಳಿಗೆ ಸ್ವಯಂಭುವ ಮನುವೆ ಋಷಿಯು, ಯಜ್ಞನಾಮಕ ಪರಮಾತ್ಮನು ದೇವತೆಯು. ಅನುಷ್ಠಾವಾದಿ ಛಂದಸ್ಸು ಅಲ್ಲಲ್ಲಿ ಅಕ್ಷರಗಳನ್ನಿಂದ ತಿಳಿದುಕೊಳ್ಳಬೇಕು. ಅರ್ಥಜ್ಞಾನವು ವ್ಯಾಖ್ಯಾನದಿಂದ ಆಗುವುದು. ಹೀಗೆ ಋಷಿ, ಛಂದಸ್ಸು, ದೇವತಾ ಮತ್ತು ಉಪನಿಷತ್ತಿನ ಲಕ್ಷಣವನ್ನು ತಿಳಿಯಬೇಕು. ಬ್ರಹ್ಮಾಂಡ ಪುರಾಣ ಮತ್ತು ಭಾಗವತಗಳಿಂದ ಈಶಾವಾಸ್ಯಾದಿ ಮಂತ್ರಗಳಿಂದ ಸ್ವಯಂಭೂ ಮನು ಋಷಿ, ಯಜ್ಞನಾಮಕ ಪರಮಾತ್ಮನ ದೇವತೆ ಎಂದು ತಿಳಿದು ಬರುವುದು. ಅಲ್ಲದೆ ಈ ಮಂತ್ರಗಳಿಗೆ ಪರಮಾತ್ಮನ ವಿಷಯ, ಮೋಕ್ಷವು ಪ್ರಧಾನ ಪ್ರಯೋಜನ, ರಕ್ಷೋ ನಿರಸನವು ಅಪ್ರಧಾನ ಪ್ರಯೋಜನವು, ಮನ್ವಾದಿಗಳು ಅಧಿಕಾರಿಗಳು ಎಂದು ತಿಳಿಯುವುದು. ಈಶಸ್ಯ ಆವಾಸ್ಯ ಯೋಗ್ಯಂ ಈಶಾವಾಸ್ಯಂ ಜಗತ್ಯಾಂ ಪ್ರಕೃತೌ ತೇನ ಈಶೇನ ತ್ಯಕ್ತೇನ ದತ್ತೇನ ಭುಂಜಿತಾಃ ಸ್ವತಃ ಪ್ರವೃತ್ಯ ಅಶಕ್ಯತ್ವಾತ್ ಈಶಾವಾಸ್ಯಮಿದಂ ಜಗತ್. ಪ್ರವೃತ್ತಿಯೇ ಪ್ರಕೃತಿಗಂ ಯಸ್ಮಾತ್ ಸ ಪ್ರಕೃತೀಶ್ವರಃ ತದಧೀನ ಪ್ರವೃತ್ತಿತ್ವಾತ್ ತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜೀತ ಅಥೋ ನಾನ್ಯಂ ಪ್ರಯಾಚಯೇತ್ ಬ್ರಹ್ಮಾಂಡೇ. ಉಪನಿಷತ್ತಿನ ಭಾಗ ಇದರ ಮೊದಲನೇ ಮಂತ್ರದ ವ್ಯಾಖ್ಯಾನ ರೂಪವನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ. ಮೊಟ್ಟ ಮೊದಲಿಗೆ ಉಪನಿಷತ್ ಎಂದರೆ ಏನು, ಭಗವಂತನು ತಿಳಿಸಿಕೊಡ್ತಕ್ಕಂಥ ಒಂದು ಉಪಕರಣ. ಯಾರು ಭಗವಂತನನ್ನು ತಮ್ಮ ದ್ವಾರ ಅಂದರೆ ನವದ್ವಾರದಲ್ಲಿ ಒಳಗೆ ಮತ್ತು ಹೊರಗೆ, ತಮ್ಮ ಮನೆಯ ಒಳಗೆ ಹೊರಗೆ, ಹಾಗೆ ದೇವರ ಸ್ಥಾನದಲ್ಲಿ ಒಳಗೆ, ಗರ್ಭಗುಡಿಯಲ್ಲಿ ಮತ್ತು ಹೊರಗೆ, ಮಂದಿರಗಳಲ್ಲಿ ಅನೇಕ ಜಾಗಗಳಲ್ಲಿ ನಾವು ದ್ವಾರವನ್ನು ಚಿಂತಿಸುವಾಗ ಭಗವಂತನು ಒಳಗಿದ್ದ ಹೊರಗೂ ಇದ್ದಾನೆ ಎಂಬ ಚಿಂತಿಸುವುದಕ್ಕೋಸ್ಕರವಾಗಿ ದ್ವಾರವನ್ನು ನಿರ್ಮಾಣವಾಗಿದೆ. ಹಾಗೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಅನಂತ ಕೋಟಿ ಕಣಗಳ ಆ ಒಳಗೆ ಎಂಬತಕ್ಕಂಥ ಅದು ಅಂತಸ್ಥನಾಗಿದ್ದ ಭಗವಂತ ನಾವು ಹೊರಗಡೆ ನೋಡುವಾಗ ಬಹಿಸ್ಥನಾಗಿದ್ದಾನೆ ಎಂಬ ತಿಳುವಳಿಕೆಗೆ ಬರುವುದಕ್ಕೋಸ್ಕರವಾಗಿ ಈಶಾವಾಸ್ಯೋಪನಿಷತ್ ಯಜ್ಞ ಯಾರು ಹೀಗೆ ತಿಳಿಯುತ್ತಾರೋ ಎಂಬುದನ್ನು ನಾವು ಅರ್ಥದಿಂದ ತಿಳ್ಕೊಂಡಾಗ ಆ ಶಬ್ದದಿಂದಲೇ ನಿರ್ವಚನವಾಗಿ ಭಗವಂತನ ಹೆಸರೇ ಯಜ್ಞ. ಯಾರು ಹೀಗೆ ತಿಳಿಯುತ್ತಾರೋ ಎಂಬುದು ಜೀವನ ಪರವಾಗಿದ್ದರೆ ಭಗವಂತನ ಪರವಾಗಿ ಏನಿದೆ, ಯಜ್ಞನಾಮಕನಾಗಿಯೇ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಎಂದ ಅರ್ಥ ಏನು? ಯಾರು ಹೀಗೆ ತಿಳಿಯುತ್ತಾರೋ ಅಂದರೆ ತಿಳಿಯುವ ವಸ್ತು ಯಾರು, ಭಗವಂತ, ಅವನ ಹೆಸರೇನು, ಯಜ್ಞ. ಹೀಗೆ ಈಶಾವಾಸ್ಯೋಪನಿಷತ್ತಿನ ಅನಂತ ರಹಸ್ಯಗಳನ್ನು, ಉಪನಿಷತ್ತೆಂಬುದೇ ವೇದದ ರಹಸ್ಯ, ಸಕಲ ಉಪನಿಷತ್ತಿನ ಸಾರವೇ ಭಗವಂತನನ್ನು ತಿಳಿಯತಕ್ಕಂಥದ್ದು. ಈ ತಿಳಿಯತಕ್ಕಂಥದ್ರಲ್ಲೇ ಹೇಳತಕ್ಕಂಥ ಪ್ರತಿಯೊಂದು ಅಕ್ಷರದಲ್ಲಿಯೂ ಸಹ ಅನಂತ ಅಂತರ್ಯವನ್ನು ನಾವು ನೋಡಿದಾಗ ಯಜ್ಞ ಶಬ್ದದಿಂದಲೇ, ಈಶಾವಾಸ್ಯ ಶಬ್ದದಿಂದಲೇ, ಈಶಾವಾಸ್ಯ ಉಪನಿಷತ್ತಿನ ಈ ಶಬ್ದದಿಂದಲೇ ನಾವು ಬಹಳ ಅರ್ಥವನ್ನು ನಾವು ಗ್ರಹಿಸಬಹುದಾಗಿದೆ. ಅಂದರೆ ಋಷಿ ಛಂದಸ್ಸಿನ ಪರಿಚಯವಾದ ಕೂಡಲೇ ಜೀವನ ಪ್ರಕರಣದಲ್ಲಿ ಮತ್ತೆ
ಜೀವನಗಳು ಹೇಗಿರಬೇಕು ಎಂಬ ಆದೇಶವನ್ನು ಮುಂದಿನ ಮಂತ್ರ ತಿಳಿಸಿಕೊಡುತ್ತದೆ. ಅದನ್ನು ಪುರಂದರದಾಸರು ತಿಳಿಸಿಕೊಡೋ ನಮಗೆ ಅನುಗ್ರಹ ಮಾಡಬೇಕು. ಪುರಂದರದಾಸರ ಅನ್ಯೋನ್ಯತೆ ಶ್ರೀಮದಾನಂದ ತೀರ್ಥರ ದಶ ಉಪನಿಷತ್ ಎಂಬುದನ್ನು ನಾವು ಸದಾ ಚಿಂತಿಸುತ್ತಾ ಹೋಗಬೇಕು. ಕೇವಲ ದಶ ಉಪನಿಷತ್ ಮತ್ತು ದಶ ವರದರು ಎಂಬತಕ್ಕಂಥದ್ದು ನಾವು ಈ ಯಾವ ಸಂಜ್ಞೆಯನ್ನು ತಿಳಿದುಕೊಂಡು ಅವರಿಬ್ಬರಲ್ಲಿರತಕ್ಕಂಥ ಅಭಿಪ್ರಾಯವನ್ನು ನಾವು ಚಿಂತಿಸಬೇಕು. ಹೀಗೆ ಅವರ ಅನ್ಯೋನ್ಯತೆ, ಒಬ್ಬರು ಉಪನಿಷತ್ ವ್ಯಾಖ್ಯಾನ ಮಾಡಿದರೆ ಮತ್ತೊಬ್ಬರು ಉಪನಿಷತ್ ವ್ಯಾಖ್ಯಾನವನ್ನೇ ದಾಸರ ಪದದಲ್ಲಿ ಹೇಗೆ ಕೂಡಿಸಿದ್ದಾರೆ. ಸಕಲ ಉಪನಿಷತ್ತುಗಳನ್ನು ಸಾರ ಶ್ರೀಮದಾನಂದ ತೀರ್ಥರು ತೋರಿಸಿದರೆ ಸಕಲ ಪುರಾಣದ ಸಾರ ಪುರಂದರದಾಸರು ತಮ್ಮ ಪದಗಳಲ್ಲಿ ತೋರಿಸಿದ್ದಾರೆ. ಆದ್ದರಿಂದ ಇದು ಸಮನ್ವಯ ಮಾಡಿಕೊಳ್ಳಬೇಕು. ಮೂಲ ಗ್ರಂಥಗಳಿಗೂ ಮತ್ತು ಉಪನಿಷತ್ತು ಮತ್ತು ಶ್ರೀ ಪುರಂದರದಾಸರ ವಚನಗಳಲ್ಲಿ ಇರತಕ್ಕಂಥ ಸಮನ್ವಯ ನಾವು ತಿಳಿದುಕೊಂಡಾಗ ದಾಸರ ವಚನಗಳೆಲ್ಲವೂ ಪುರಂದರ ಉಪನಿಷತ್ ಎನ್ನಿಸಿಕೊಳ್ಳುವುದರಲ್ಲಿ ಸಂಶಯವೇ ಇರುವುದಿಲ್ಲ. ದಾಸರ ಪದವನ್ನು ನಾವು ಪಾಡುತ್ತಿದ್ದಾಗ ನಾವು ದಾಸರ ಪದ ಅಂದುಕೊಳ್ಳಬೇಕಾಗಿಲ್ಲ, ನಾವು ಉಪನಿಷತ್ತನ್ನೇ ಅಭ್ಯಾಸ ಮಾಡುತ್ತಿದ್ದೇವೆ ಎಂದು ತಿಳಿಯಬಹುದು. ಆದರೆ ತಿಳಿಯೋಕ್ಕೆ ಮುಂಚಿತವಾಗಿ ಪುರಂದರದಾಸರ ಹಾಗೂ ಶ್ರೀಮದಾನಂದ ತೀರ್ಥರ ಅನ್ಯೋನ್ಯತೆ, ಶಬ್ದದ ಬಳಕೆ, ಭಗವಂತನ ತಿಳಿಸುವ ಕ್ರಮ, ಇದು ಮೂರನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡಾಗ ಎಲ್ಲವೂ ಒಂದೇ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ. ಬೇರೆ ಬೇರೆ ವರ್ಣದಿಂದ, ಬೇರೆ ಬೇರೆ ರೂಪದಿಂದ, ಬೇರೆ ಬೇರೆ ಹಾದಿಯಲ್ಲಿ ಬೇರೆ ಬೇರೆ ಮಾರ್ಗವನ್ನು ಸೂಚಿಸಿದಂತೆ ಕಾಣುತ್ತಾ ಇದೆ. ಆದರೆ ಭಗವಂತನನ್ನು ತಿಳಿಸುವ ಕ್ರಮವೇ ಆಗಿದೆ ಎಂಬುದನ್ನು ನಾವು ತಿಳಿಸಿದಾಗ ಅಚ್ಚರಿಯಾಗುತ್ತದೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ದಿವಸ ಪುರಂದರದಾಸರಿಗೆ ಅವರಂತೆ ಪುರಂದರ ವಿಠಲನಿಗೆ ಭೂಯಿಷ್ಟಾಂತರ ಮುಕ್ತಿವಿದೆ ಎಂದು ಹೇಳಿ, ಇಂತಹ ದಿವ್ಯ ಜ್ಞಾನ ಬರುವುದಕ್ಕೆ ಕೇವಲ ಮನುಷ್ಯ ಜನ್ಮವೇ ಬೇಕು. ಈ ಮನುಷ್ಯ ಜನ್ಮದಲ್ಲಿ ಯೋಗ್ಯ ಗುರುಗಳ ಅನುಗ್ರಹ ರೂಪದಿಂದ, ಯೋಗ್ಯ ತಂದೆ ತಾಯಿಗಳು ಅನುಗ್ರಹದಿಂದ ಈ ಮನುಷ್ಯನ ಜನ್ಮ ಬಂದಿದೆ. ಆದ್ದರಿಂದ ತಂದೆ ತಾಯಿಗಳ ಅನುಗ್ರಹವನ್ನು ಚಿಂತಿಸಬೇಕು. ಯೋಗ್ಯ ಗುರುಗಳ ಅನುಗ್ರಹದಿಂದ ತಂದೆ ತಾಯಿಗಳ ಇರುವಿಗೆ ನೆರವಾದ ಗುರು ಹಿರಿಯರ ಅನುಗ್ರಹವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ಈ ಜ್ಞಾನವನ್ನು ಪ್ರಚಾರ ಮಾಡಿದ್ದರಿಂದ ಅವ್ಯಕ್ತರಾದ ಅನಂತ ಕೋಟಿ ದೇವತೆಗಳ ಅನುಗ್ರಹ ರೂಪವಿದು ಎಂದು ಚಿಂತಿಸಬೇಕು. ದೇವತೆಗಳಲ್ಲಿ ಶ್ರೇಷ್ಠರಾದ ವಾಯುದೇವರು, ಋಜುಗಣಸ್ಥರು, ಸರ್ವರಿಗೂ ಮೂಲ ಗುರುಗಳು, ಮುಖ್ಯ ಗುರುಗಳು, ಆದಿಗುರುಗಳು. ಅವರಿಂದ ನಮಗೆ ವಿಷ್ಣುವಿನ ಆಜ್ಞಾಪೂರ್ವಕವಾಗಿ ಸಕಲರಿಗೂ ಈ ಜ್ಞಾನವನ್ನು ಹರಡಿದ್ದಾರೆ. ಸರ್ವಮೂಲ ಎಂಬ ಶಬ್ದದಿಂದಲೇ ಭಗವಂತನ ತಿಳಿಯುವ ಕ್ರಮವನ್ನು ಬೋಧಿಸಿದ್ದಾರೆ. ಇಂತಹ ಜೀವೋತ್ತಮನಾದ ವಾಯುದೇವರಿಗೆ ವಿಶೇಷವಾಗಿ ನಾವು ನಮಸ್ಕರಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಸಬಾಹ್ಯಂತರ ಎಂದಾಗ ಇವರೆಲ್ಲರೂ ನಾವು ಹೊರಗಡೆ ಚಿಂತಿಸಿದಾಗ ಒಳಗಡೆ ಇರತಕ್ಕಂಥ ಅವನು ನಮ್ಮ ಬಿಂಬ ರೂಪ ಭಗವಂತ, ಅವನೇ ಲಕ್ಷ್ಮೀನಾರಾಯಣ ಸ್ವತಂತ್ರ, ಅವನೇ ಈಶಾವಾಸ್ಯ ಎಂಬತಕ್ಕಂಥದ್ರಿಂದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಸಕಲ ದೇವತೆಗಳ ಒಳಗಡೆ ಇದ್ದಾನೆ, ವಾಯುದೇವರ ಒಳಗಿದ್ದಾನೆ, ನಮ್ಮ ಗುರು ಹಿರಿಯರಲ್ಲಿದ್ದಾನೆ, ನಮ್ಮ ಮಾತಾಪಿತೃಗಳಿದ್ದಾನೆ ಮತ್ತು ನಮ್ಮಲ್ಲೂ ಇದ್ದಾನೆ ಎಂಬ ಅನುಸಂಧಾನ. ಇದೇ ದ್ವಾರ, ತಂದೆ ತಾಯಿಗಳ ದ್ವಾರ, ಋಷಿಗಳ ದ್ವಾರ, ದೇವತೆಗಳ ದ್ವಾರ, ವಾಯುದೇವರ ದ್ವಾರ. ಹೀಗೆ ನಾವು ದ್ವಾರ, ಪ್ರತಿಯೊಂದು ದ್ವಾರ ಅಂತರ್ಮುಖವಾಗಿ ನೋಡಿದಾಗ ಭಗವಂತ ಒಳಗೂ ಹೊರಗೂ ಸಬಾಹ್ಯ ಅಂತಸ್ಥಿತಃ ಎಂಬ ಉಪನಿಷತ್ತಿನ ನೇರವಾದ ವಾಕ್ಯಾರ್ಥವನ್ನು ನಾವು ತಿಳಿಯಬಹುದಾಗಿದೆ. ಆಗ ಬಿಂಬೋಪಾಸನೆ, ನಮ್ಮ ಒಳಗಡೆ ಇರತಕ್ಕಂಥ ಬಿಂಬ,
ಅವನೇ ಹೊರಗಡೆ ಎಲ್ಲರಲ್ಲೂ ಇರುವುದರಿಂದ ಅವನೇ ವಿಶ್ವ. ಬಿಂಬೋಪಾಸನೆಯ ವಿಶ್ವೋಪಾಸನೆಯಾಗುವುದು ಹೀಗೆ. ಇದರ ಸುಂದರ ಅನ್ವಯ ನಾವು ಮಾಡಿಕೊಂಡಾಗ ಆ ವಿಶ್ವೋಪಾಸನೆಗೆ ವಸ್ತುವಾದ ನಮ್ಮ ಬಿಂಬನಿಗೆ ಹೇಗೆ ನಾವು ಉಪಕಾರವನ್ನು ಸ್ಮರಿಸುವುದು ಅಂದರೆ, ನಾವು ಭಗವಂತನನ್ನು ಸ್ಮರಿಸುವುದು ಮಾತ್ರ, ಎರಡು ಕೈ ಜೋಡಿಸಿ ಮಾಡುವುದು ಮಾತ್ರ. ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತೇ ನಮ್ಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.